ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಸರ್ವಜ್ಞಾನ ಫಾರ್ ಯು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ತಾವುಗಳು ವಿಂಡೋಸ್ 10 ಆಪರೇಟಿಂಗ್ ಸಿಸ್ಟಮನ್ನು ನಿಮ್ಮ ಸಿಸ್ಟಮ್ನಲ್ಲಿ ಇನ್ಸ್ಟಾಲ್ ಮಾಡಿದಾಗ ನೀವು ನಿಮ್ಮ ಫೋಟೋಶಾಪ್ CC 2018 ಈ ಒಂದು ಸಾಫ್ಟ್ವೇರನ್ನು ನೀವು ಇನ್ಸ್ಟಾಲ್ ಮಾಡಿದಾಗ ನಿಮ್ಮ ಫೋಟೋಶಾಪ್ನಲ್ಲಿ ಕನ್ನಡ ಟೈಪ್ ಮಾಡಲಿಕ್ಕೆ ಬರ್ತಾ ಇರೋದಿಲ್ಲ. ಯಾಕೆ ಅಂತಂದರೆ ಅದು ಒಂದು ಲಾಜಿಕ್ ಇದೆ. ಸೊ ಹಾಗಾಗಿ ನಾನು ನಿಮಗೆ ಆ ಮಾಹಿತಿಯನ್ನು ನಿಮ್ಮ ವಿಂಡೋಸ್ 10 ಫೋಟೋಶಾಪ್ನಲ್ಲಿ ಯಾವ ಥರ ಇನ್ಸ್ಟಾಲ್ ಮಾಡೋದು, ನಂತರ ಯಾವ ಥರ ಟೈಪ್ ಮಾಡೋದು ಅಂತ ಹೇಳಿ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ವಿಡಿಯೋನ ಶುರು ಮಾಡೋಕ್ಕೂ ಮುನ್ನ ನೀವಿನ್ನೂ ನನ್ನ ಚಾನಲ್ಗೆ ಹೊಸಬರಾಗಿದ್ದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಷನ್ ಬಟನ್ ಕೂಡ ಆನ್ ಮಾಡಿಟ್ಕೊಳ್ಳಿ. ನಾನು ಅಪ್ಲೋಡ್ ಮಾಡೋ ಎಲ್ಲ ಮಾಹಿತಿ ವಿಡಿಯೋಗಳು ನಿಮಗೆ ಸತತವಾಗಿ ನೋಟಿಫಿಕೇಷನ್ ಬರ್ತಾ ಇರುತ್ತೆ. ಜೊತೆಗೆ ನೀವು ವಿಡಿಯೋಗೆ ಲೈಕ್ ಮಾಡೋದ್ರ ಮುಖಾಂತರ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ನಮಗೆ ಸಪೋರ್ಟ್ ಮಾಡಿದರೆ ನಮಗೂ ಕೂಡ ಒಂದು ಮೋಟಿವೇಶನ್ ಬರುತ್ತೆ. ನೋಡಿ ವೀಕ್ಷಕರೇ, ಇವಾಗ ನಿಮ್ಮ ಸಿಸ್ಟಮಲ್ಲಿ ಗೂಗಲ್ ಕ್ರೋಮನ್ನು ಓಪನ್ ಮಾಡಿಬಿಟ್ಟು ನುಡಿ ಲ್ಯಾಂಗ್ವೇಜ್ ಅಂತ ಹೇಳಿ ಟೈಪ್ ಮಾಡಿ. ಇಲ್ಲಿ ಸ್ಕ್ರೋಲ್ ಡೌನ್ ಮಾಡಿ ಇಲ್ಲಿ ನೋಡಿ ಕೆಳಗಡೆ ನಾನು ನಿಮಗೆ ಮಾರ್ಕ್ ಮಾಡಿ ತೋರಿಸ್ತೇನೆ. ಇಲ್ಲಿ ನೋಡಿ ಕನ್ನಡ ಗಣಕ ಪರಿಷತ್ತು ಅಂತೇಳಿ ಈ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ನೀವು ಕ್ಲಿಕ್ ಮಾಡಿದ ನಂತರ ಈ ಥರ ಒಂದು ಪೇಜು ಓಪನ್ ಆಗುತ್ತೆ. ಈ ಪೇಜಲ್ಲಿ ನೀವು ಮಾಹಿತಿಯನ್ನು ತಿಳ್ಕೊಬೇಕು, ಕರೆಕ್ಟಾಗಿ ನೋಡ್ಕೊಳ್ಳಿ. ಮಾರ್ಕ್ ಮಾಡಿ ತೋರಿಸ್ತೇನೆ. ಇಲ್ಲಿ ನೋಡಿ ಈ ತಂತ್ರಾಂಶಗಳನ್ನು ನೀವು ಇಲ್ಲಿ ಮೊದಲು ಡೌನ್ಲೋಡ್ ಮಾಡ್ಕೊಬೇಕಾಗಿರೋದು 6.1 ಈ ಒಂದು ಸಾಫ್ಟ್ವೇರನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ನೋಡಿ 6.1 ತಂತ್ರಾಂಶಗಳು ಅಂತೇಳಿ. ನಂತರ ಇಲ್ಲಿ ಕೆಳಗಡೆ ಇನ್ನೊಂದು ಮಾರ್ಕ್ ಮಾಡ್ತಾ ಇದ್ದೇನೆ ನೋಡಿ, ನುಡಿ ಅಕ್ಷರ ಫಾಂಟ್ ಅಂತ ಹೇಳಿ. ಇದನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ನಾನು ಆಲ್ರೆಡಿ ಇವಾಗ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಡೌನ್ಲೋಡ್ ಮಾಡ್ಕೊಂಡ ನಂತರ ಮೊದಲು ಈ ಫಾಂಟನ್ನು ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡ್ರೆ ಇಲ್ಲಿ ನೋಡಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಎಕ್ಸ್ಟ್ರಾಕ್ಟ್ ಹಿಯರ್ ಅಂತೇಳಿ ಮಾಡಿ ಈ ಥರ ಒಂದು ನೀವು ಫಾಂಟ್ ಕ್ರಿಯೇಟ್ ಆಗುತ್ತೆ. ನಂತರ ಈ ಸಾಫ್ಟ್ವೇರ್ನ ನೀವು ಇನ್ಸ್ಟಾಲ್ ಮಾಡ್ಕೊಂಬಿಟ್ಟು ನಂತರ ಈ ನುಡಿ ಫಾಂಟನ್ನು ಓಪನ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ನಾನು ನಿಮಗೆ ತೋರಿಸೋದಕ್ಕಾಗಿ ಲಿಸ್ಟ್ ಅಂತೇಳಿ ಮಾಡ್ತಾಯಿದ್ದೀನಿ, ವ್ಯೂಸು. ನಂತರ ಇಲ್ಲಿ ನೋಡಿ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಈ ನಾನು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಲ್ಲ, ಅಲ್ಲಿಂದ ಲಾಸ್ಟ್ವರೆಗೂ ಸಂಪಿಗೆ ಅನ್ನೋವರೆಗೂ ಈ ಫಾಂಟನ್ನು ಕಾಪಿ ಮಾಡ್ಕೊಳ್ಳಿ. ನಂತರ ನಿಮ್ಮ ಡೆಸ್ಕ್ಟಾಪ್, ನಿಮ್ಮ PC ಅಂದರೆ C ಡ್ರೈವ್, ಈ C ಡ್ರೈವಲ್ಲಿ ಹೋಗಬೇಕಾಗತ್ತೆ. ನಂತರ ಇಲ್ಲಿ ವಿಂಡೋಸ್ ಅಂತ ಇದೆ ನೋಡಿ, ಈ ವಿಂಡೋಸ್ ಅಂತ ಓಪನ್ ಮಾಡ್ಕೊಂಬಿಟ್ಟು ಅಲ್ಲಿ ಫಾಂಟ್ಸ್ ಅಂತ ಇದೆ ನೋಡಿ. ಈ ಫಾಂಟ್ಸ್ ಒಳಗಡೆ ನೀವು ನಿಮ್ಮ ನಿಮ್ಮ ಫಾಂಟ್ಸ್ ಕಾಪಿ ಮಾಡ್ಕೊಂಡಿದ್ರಲ್ಲ ಅದನ್ನು ಇಲ್ಲಿ ಪೇಸ್ಟ್ ಮಾಡಿ. ಇಲ್ಲಿ ನೋಡಿ ಎಸ್ ಅಂತೇಳಿ ಕೊಡಿ. ಇದೆಲ್ಲ ಪೇಸ್ಟ್ ಆದ ನಂತರ ನೀವು ನಿಮ್ಮ ಸಿಸ್ಟಮನ್ನು ಒಂದು ಸತಿ ರೀಸ್ಟಾರ್ಟ್ ಮಾಡಬೇಕಾಗತ್ತೆ. ಅದನ್ನು ಕೂಡ ನಾನು ನಿಮಗೆ ತೋರಿಸ್ಕೊಡ್ತೀನಿ ಇಲ್ಲಿ ಯಾವ ಥರ ಅಂತೇಳಿ. ಇಲ್ಲಿ ನೋಡಿ ಇವಾಗ ನಮ್ಮ ಪೇಸ್ಟ್ ಕಂಪ್ಲೀಟ್ ಆಗಿದೆ. ನಂತರ ಇದೆಲ್ಲ ಕ್ಲೋಸ್ ಮಾಡ್ಕೊಂಬಿಟ್ಟು ನಿಮ್ಮ ಸಿಸ್ಟಮನ್ನು ಒಂದು ಸತಿ ರೀಸ್ಟಾರ್ಟ್ ಮಾಡ್ಕೊಳ್ಳಿ. ನಿಮ್ಮ ಸಿಸ್ಟಮನ್ನು ಒಂದು ಸತಿ ರೀಸ್ಟಾರ್ಟ್ ಮಾಡಿಕೊಂಡು ನಿಮ್ಮ ವಿಂಡೋಸ್ ಓಪನ್ ಆದ ನಂತರ ನಿಮ್ಮ ಫೋಟೋಶಾಪನ್ನು ನೀವು ಓಪನ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಫೋಟೋಶಾಪ್ ಓಪನ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನುಡಿಯನ್ನು ಓಪನ್ ಮಾಡ್ಕೋಬೇಕಾಗತ್ತೆ ನೀವು. ನೋಡಿ ಇಲ್ಲಿ ಮಾರ್ಕ್ ಮಾಡಿ ತೋರಿಸ್ತಾ ಇದೆ ನೋಡಿ, ನುಡಿ ಐಕಾನನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ರೈಟ್ ಸೈಡಿಗೆ ಬಂದಿದೆ. ಇದನ್ನು ನುಡಿ ಓಪನ್ ಆದ ನಂತರ ಇದನ್ನು ಮಿನಿಮೈಸ್ ಮಾಡಬೇಕು, ಕ್ಲೋಸ್ ಮಾಡಬಾರ್ದು. ಮಿನಿಮೈಸ್ ಮಾಡಿ ನಂತರ ಟೆಕ್ಸ್ಟ್ ಟಿ ಬಟನ್ ಕಾಣ್ತಾ ಇದೆ ಅಲ್ವಾ, ಆ ಟಿ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಟೆಕ್ಸ್ಟ್ ಆನ್ ಆಗುತ್ತೆ. ಇಲ್ಲಿ ಇವಾಗ ನೀವು ಟೈಪ್ ಮಾಡ್ಬೋದು. ಸ್ಟಾರ್ಟಿಂಗ್ ನೀವು ಹೊಸದಾಗಿ ಇನ್ಸ್ಟಾಲ್ ಮಾಡಿದಾಗ ಇಲ್ಲಿ ಡೈರೆಕ್ಟಾಗಿ ಕನ್ನಡ ಬರೋದಿಲ್ಲ. ನೀವು ಇನ್ಸ್ಟಾಲ್ ಮಾಡಿರುವಂಥ ಫಾಂಟನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಫಾಂಟ್ಸ್ ಬಾರಿಂದ. ಇಲ್ಲಿ ಅದು ಕೂಡ ಹೇಗಂತೇಳಿ ನಮಗೆ ತೋರಿಸ್ಕೊಡ್ತೇನೆ. ಇಲ್ಲಿ ನೋಡಿ ಸೆಲೆಕ್ಟ್ ಮಾಡಿದ್ದೀನಿ ಈಗ ಆಲ್ಮೋಸ್ಟು ಎಲ್ಲ ಫಾಂಟನ್ನು ಸೆಲೆಕ್ಟ್ ಮಾಡಿದ್ದೀನಿ. ಇವಾಗ ನೋಡಿ ಸೆಲೆಕ್ಟ್ ಮಾಡಿ ಇಲ್ಲಿ ಟೆಕ್ಸ್ಟ್ ಬಾರ್ ಇದೆ ಅಲ್ವಾ, ಇದನ್ನು ನೀವು ಸ್ಕ್ರೋಲ್ ಡೌನ್ ಮಾಡಿ ಇಲ್ಲಿ ಲಾಸ್ಟ್ ತೋರಿಸುತ್ತೆ ನೋಡಿ, ಇಲ್ಲಿ ಬಂದಿದ್ದಾವೆ ಯೂನಿಫಾಂಟ್ಸ್ ಅಂತ ಏನಿದೆ ಅಲ್ವಾ, ಇವೆಲ್ಲ ನಿಮಗೆ ಕನ್ನಡ ಫಾಂಟ್ಸ್ಗಳು. ಇವಾಗ ನೀವು ಕಾಪಿ ಪೇಸ್ಟ್ ಮಾಡಿರುವಂಥ ಫಾಂಟ್ಸ್ಗಳು. ಈ ಫಾಂಟ್ಸ್ಗಳನ್ನು ನೀವು ಯೂಸ್ ಮಾಡ್ಕೋಬೋದು. ನೋಡಿ ವೀಕ್ಷಕರೇ, ಪ್ರೊಸೀಜರು ಭಾಳ ಸಿಂಪಲ್ಲಾಗಿತ್ತು. ತಾವುಗಳು ಈ ವಿಡಿಯೋನ ಉಪಯೋಗ ಮಾಡ್ಕೊಳ್ಳಿ. ಮತ್ತು ಇಂಥ ವಿಡಿಯೋ ಬಗ್ಗೆ ಅಥವಾ ಈ ಫಾಂಟ್ಸ್ಗಳ ಬಗ್ಗೆ ತಮಗೇನಾದರೂ ಡೌಟ್ ಇತ್ತಂದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಮತ್ತು ಹೊಸ ಮಾಹಿತಿಯೊಂದಿಗೆ ಸಿಗ್ತೀನಿ ವೀಕ್ಷಕರೇ. ಅಲ್ಲಿವರೆಗೂ ಜೈ ಹಿಂದ್.